ವಾಟ್ಸ್ಆಪ್ ಸ್ಟೂಡೆಂಟ್ಸ್ SSLC ಪರೀಕ್ಷೆಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಥಾಮ್ಸನ್ ಸರ್. ಸೊ ಇವತ್ತಿನ ವಿಡಿಯೋಲಿ ನಾವು ಸಪ್ಲಿಮೆಂಟ್ರಿ ರೀಡಿಂಗಲ್ಲಿ ಇರುವ ಒಂದು ಚಾಪ್ಟರ್ ಓಕೆನಾ, ಆನ್ ಟಾಪ್ ಆಫ್ ದ ವರ್ಲ್ಡ್ ಬೈ ಡಿಕ್ಕಿ ಡಾಲ್ಮಾ, ಈ ಒಂದು ಚಾಪ್ಟರ್ನ ನಾವು ನೋಡೋಕ್ಕಿದ್ರಿ ಓಕೆನಾ. ಸೊ ಇದೊಂದು ನೀವು ನೆನಪಲ್ಲಿಟ್ಟಿರಬೇಕು. ಸಪ್ಲಿಮೆಂಟ್ರಿ ರೀಡಿಂಗಿಂದ ನಿಮಗೆ ಬರೋದು ಬರೀ ಕೇವಲ 2 ಮಾರ್ಕ್ ಕ್ವೆಶ್ಚನ್ಸ್ ಮಾತ್ರನೇ. 2 ಮಾರ್ಕ್ ಕ್ವೆಶ್ಚನ್ಸ್ ಅಲ್ಲದೆ ಬೇರೆ ರೀತಿ ಕ್ವೆಶ್ಚನ್ಸಲ್ಲಿ ಅವ್ರು ಕೇಳೋದಿಲ್ಲ ಓಕೆನಾ. ಸೊ ಇವತ್ತಿನ ವೀಡಿಯೋಲಿ ನಾವೇನು ಮಾಡೋಕ್ಕಿದ್ರಿ, ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಫ್ರಮ್ ಆನ್ ಟಾಪ್ ಆಫ್ ದ ವರ್ಲ್ಡ್ 2 ಮಾರ್ಕ್ ಕ್ವೆಶ್ಚನ್ಸ್ನ ನೋಡೋಕ್ಕಿದ್ರಿ ಓಕೆನಾ. ಸೊ ಬನ್ನಿ ಸಮಯ ವ್ಯರ್ಥ ಮಾಡದೆ ಈ ಒಂದು ವೀಡಿಯೋನ ಶುರು ಮಾಡೋಣ. ರೈಟ್, ಲೆಟ್ಸ್ ಗೋ ಟು ದ ಫಸ್ಟ್ ಕ್ವೆಶ್ಚನ್. ವಾಟ್ ಕೈಂಡ್ ಆಫ್ ಡಿಫಿಕಲ್ಟೀಸ್ ಡಿಡ್ ಡಿಕ್ಕಿ ಡಾಲ್ಮಾ ಹ್ಯಾಡ್ ಟು ಫೇಸ್ ಆಸ್ ಎ ಯಂಗ್ ಗರ್ಲ್? ಸೊ ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಡಿಕ್ಕಿ ಡಾಲ್ಮಾಕ್ಕೆ ಎಂಥ ಹಾರ್ಡ್ಶಿಪ್ಸ್ ಇತ್ತು ಲೈಫಲ್ಲಿ ಅಂತ ಕ್ವೆಶ್ಚನ್ ಕೇಳಿದ್ದಾರೆ. ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್ ಸ್ಟೂಡೆಂಟ್ಸ್. ಸೊ ಈ ಒಂದು ಕ್ವೆಶ್ಚನ್ಸು ಅವ್ರು ಬೇರೆ ರೀತಿಯಲ್ಲಿ ಕೂಡ ಕೇಳ್ಬೋದು. ಸೊ ಅದ್ರಲ್ಲಿ ಮೈಂಡಲ್ಲಿ ಇಟ್ಟಿರಿ. ಸೊ ಚೆನ್ನಾಗಿ ಓದ್ಕೊಳ್ಳಿ ಓಕೆನಾ. ಸೊ ಆನ್ಸರ್ ನಾನು ನಿಮಗೋಸ್ಕರ. From the very beginning, Dickey Dolma experienced hardship in life. She had lost a mother at a very early age of 11, and even before coping with the loss of her closest person, she also lost her elder brother. These experiences had lasting impact on her. So Dickey Dolma ಚಿಕ್ಕ ಮಗಳು ಆಗಿ ಇರಬೇಕಾದ್ರೆ ಆ ಟೈಮ್ಗೆ ಏನಾಯಿತು ಅಂದರೆ ಅವ್ರ ಅಮ್ಮ ತೀರ್ಕೊಬಿಟ್ರು. ಅಮ್ಮ ತೀರ್ಕೊಂಡ ತಕ್ಷಣ ಏನಾಯ್ತು ಅಂದರೆ ಅವ್ರ ಅಣ್ಣ ಕೂಡ ತೀರ್ಕೊಬಿಟ್ರು. ಸೊ ಈ ಒಂದು ಗ್ರೇಟೆಸ್ಟ್ ಲಾಸ್ ಅವ್ರಿಗೆ ಲಾಸ್ಟಿಂಗ್ ಇಂಪ್ಯಾಕ್ಟ್ ಆಗಿತ್ತು ಅವ್ರ ಲೈಫಲ್ಲಿ ಅಂತ ನಾವು ನೋಡ್ತೀವಿ. ಸೊ ಈ ರೀತಿ ನೀವು ಸ್ಟ್ರಕ್ಚರ್ ಮಾಡಿ ಆನ್ಸರ್ನ ಬರೀರಿ ಓಕೆನಾ. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಸೆಕೆಂಡ್ ಕ್ವೆಶ್ಚನ್, ವಾಟ್ ವಾಸ್ ದಿ ಅದರ್ ಸ್ಪೋರ್ಟ್ ದಟ್ ಡಿಕ್ಕಿ ಡಾಲ್ಮಾ ಪಾರ್ಟಿಸಿಪೇಟ್ಸ್ ಇನ್? ಸೊ ಈ ಮೌಂಟೇನಿಯರಿಂಗ್ ಬಿಟ್ಟು ಬೇರೆ ಏನು ಸ್ಪೋರ್ಟ್ಸಲ್ಲಿ ಈ ಡಿಕ್ಕಿ ಡಾಲ್ಮಾ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಂತ ಕ್ವೆಶ್ಚನ್ ಕೇಳಿದ್ದಾರೆ. ಸೊ ಆನ್ಸರ್ನ ನೋಡೋಣ. ಡಿಕ್ಕಿ ಡಾಲ್ಮಾ ವಾಸ್ ಡೀಪ್ಲಿ ಇಂಟ್ರೆಸ್ಟೆಡ್ ಇನ್ ಸ್ಕೀಯಿಂಗ್ ವಿಚ್ ನಾಟ್ ಮೆನಿ ಪೀಪಲ್ ನ್ಯೂ ಅಬೌಟ್ ಬಿಫೋರ್ ಶಿ ಸ್ಟಾರ್ಟೆಡ್ ಮೌಂಟೇನಿಯರಿಂಗ್. ಸೊ ಈ ಒಂದು ಡಿಕ್ಕಿ ಡಾಲ್ಮಾಗೆ ಸ್ಕೀಯಿಂಗಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು ಓಕೆನಾ. ಸೊ ಇದು ಒಂದು ನಾಟ್ ಮೆನಿ ಪೀಪಲ್ ನ್ಯೂ ಅಬೌಟ್ ಇಟ್ ಅಂತ ಅವ್ರು ಹೇಳ್ತಾರೆ. ನೆಕ್ಸ್ಟ್, ಶಿ ಆಲ್ಸೋ ಹ್ಯಾಡ್ ಒನ್ ಲಾಟ್ ಆಫ್ ಮೆಡಲ್ಸ್ ಅಟ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಲೆವೆಲ್ಸ್ ಆ್ಯಂಡ್ ಹ್ಯಾಡ್ ಬೀನ್ ರೆಗ್ಯುಲರ್ ಅಟ್ ನ್ಯಾಷನಲ್ ಸಿನ್ಸ್ 1989 ಆ್ಯಂಡ್ ಸ್ಟಿಲ್ ಪಾರ್ಟಿಸಿಪೇಟ್ಸ್. ಸೊ ಈ ಒಂದು ಡಿಕ್ಕಿ ಡಾಲ್ಮಾ 1989 ತಾನೇ ಏನು ಮಾಡ್ತಿದ್ದಾರೆ ಅಂದರೆ ಈ ಒಂದು ಸ್ಕೀಯಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಜೊತೆಗೆ ಅವ್ರು ಏನು ಮಾಡ್ತಿದ್ರು, ತುಂಬಾ ಗೋಲ್ಡ್ ಮೆಡಲ್ಸ್ ಅಲ್ಲ, ಈ ಒಂದು ಸ್ಕೀಯಿಂಗಲ್ಲಿ ಅವರು ವಿನ್ ಮಾಡಿದ್ದಾರೆ ಅಂತ ನಾವು ನೋಡ್ಬೋದು ಓಕೆನಾ. ಸೊ ಥರ್ಡ್ ಕ್ವೆಶ್ಚನ್ಗೆ ಹೋಗೋಣ. ಥರ್ಡ್ ಕ್ವೆಶ್ಚನ್, ವಾಟ್ ಟ್ರೈನಿಂಗ್ ಡಿಡ್ ಡಿಕ್ಕಿ ಡಾಲ್ಮಾ ಅಂಡರ್ಟೇಕ್ ದಟ್ ಹೆಲ್ಪ್ಡ್ ಹರ್ ಅಚೀವ್ ಅವರ್ ಡ್ರೀಮ್ಸ್? ಸೊ ಎಂತಹ ಟ್ರೈನಿಂಗು ಈ ಡಿಕ್ಕಿ ಡಾಲ್ಮಾ ಅಂಡರ್ಟೇಕ್ ಮಾಡಿದ್ರು, ಸೊ ಅದರಿಂದ ಅವ್ರು ಹೆಂಗೆ ಅವರು ಡ್ರೀಮ್ನ ಫುಲ್ಫಿಲ್ ಮಾಡಿದ್ರು ಅಂತ ಕ್ವೆಶ್ಚನ್ ಕೇಳಿದ್ದಾರೆ. ಆನ್ಸರ್ನ ನೋಡೋಣ. In 1991, when Dickey Dolma was 16 years old, she took up a basic mountaineering course at newly opened institute at Manali. ಸೊ ಮನಾಲಿಯಲ್ಲಿ ಒಂದು ಹೊಸ ಇನ್ಸ್ಟಿಟ್ಯೂಟ್ ಓಪನ್ ಆಗಿತ್ತು. ಸೊ ಆ ಇನ್ಸ್ಟಿಟ್ಯೂಟಲ್ಲಿ ಏನು ಮಾಡಿದ್ರು, ಇವರು ಮೌಂಟೇನಿಯರಿಂಗ್ ಕೋರ್ಸ್ನ ಶುರು ಮಾಡಿದ್ರು ಓಕೆನಾ. ರೈಟ್, ವಿತ್ ಹರ್ ಡಿಟರ್ಮಿನೇಷನ್ ಆ್ಯಂಡ್ ಹಾರ್ಡ್ ವರ್ಕ್ ಶಿ ಸ್ಕೋರ್ಡ್ ಎ ಗ್ರೇಡ್. ಸೊ ಅವರು ಈ ಒಂದು ಕೋರ್ಸಲ್ಲಿ ಪ್ರತಿ ಸತಿ ಏನು ಮಾಡ್ತಿದ್ರು, ಎ ಗ್ರೇಡೇ ಸ್ಕೋರ್ ಮಾಡ್ತಿದ್ರು. ಫಾರ್ ದ ಫೈನಲ್ ಸೆಲೆಕ್ಷನ್ ಶಿ ಅಂಡರ್ಟುಕ್ 3 ಸಕ್ಸಸ್ಫುಲ್ ಎಕ್ಸ್ಪಿಡಿಷನ್ ಟು ಡಿಫರೆಂಟ್ ಮೌಂಟೇನ್ಸ್. ಶಿ ವಾಸ್ ದೆನ್ ಅಶೋರ್ಡ್ ಅ ಪ್ಲೇಸ್ ಇನ್ ಆಲ್ ಇಂಡಿಯಾ ಎಕ್ಸ್ಪಿಡಿಷನ್ ಟು ಮೌಂಟ್ ಎವರೆಸ್ಟ್ ಟೀಮ್. ಸೊ ಈ ರೀತಿ ಅವ್ರು ಏನು ಮಾಡಿದ್ರು ಅಂದರೆ ಪ್ರಾಕ್ಟೀಸ್ ಮಾಡ್ತಿದ್ರು. ಸೊ ಆ ಪ್ರಾಕ್ಟೀಸಿಂದ ಅವ್ರು ಏನು ಮಾಡೋಕ್ಕಾಗಿತ್ತು, ಅವ್ರ ಡ್ರೀಮ್ನ ಅಚೀವ್ ಮಾಡೋಕ್ಕಾಗಿತ್ತು. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಹೌ ಡಿಡ್ ಡಿಕ್ಕಿ ಡಾಲ್ಮಾಸ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ರಿಯಾಕ್ಟ್ ಟು ಅ ಡಿಸಿಷನ್ ಟು ಪರ್ಸ್ಯೂ ಮೌಂಟೇನಿಯರಿಂಗ್ ಅಟ್ ಯಂಗ್ ಏಜ್? ಸೊ ಈ ಒಂದು ಯಂಗ್ ಏಜಲ್ಲಿ ಮೌಂಟೇನಿಯರಿಂಗ್ನ ಪರ್ಸ್ಯೂ ಮಾಡೋಕ್ಕೆ ಅವ್ರ ಫ್ಯಾಮಿಲಿ ಮತ್ತು ಫ್ರೆಂಡ್ಸು ಹೆಂಗೆ ರಿಯಾಕ್ಟ್ ಮಾಡಿದ್ರು ಅಂತ ಕ್ವೆಶ್ಚನ್ ಕೇಳಿದ್ದಾರೆ. ಸೊ ಆನ್ಸರ್ ನೋಡೋಣ. ಸೀಯಿಂಗ್ ಅ ಡಿಟರ್ಮಿನೇಷನ್ ಆ್ಯಂಡ್ ಒನ್ ಟ್ರ್ಯಾಕ್ ಮೈಂಡ್, ಈಚ್ ಆಫ್ ಅವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಸ್ಟುಡ್ ಬೈ ಹರ್ ಆ್ಯಂಡ್ ಎನ್ಕರೇಜ್ಡ್ ಹರ್ ಟು ಟೇಕ್ ಅಪ್ ದ ಬೇಸಿಕ್ mountaineering course at Manali in 1991 when she was just 16 despite her financial difficulties. ಸೊ ಅವ್ರದ್ದು ಡೆಡಿಕೇಶನ್ ನೋಡಿ, ಅವ್ರದ್ದು ಒನ್ ಟ್ರ್ಯಾಕ್ ಮೈಂಡ್ನ ನೋಡಿ ಏನು ಮಾಡಿದ್ರು ಅಂದರೆ ಫ್ಯಾಮಿಲೀಸ್ ಮತ್ತು ಫ್ರೆಂಡ್ಸು ರಿಲೇಟಿವ್ಸ್ ಏನು ಮಾಡಿದ್ರು ಅಂದರೆ ಎಂಕರೇಜ್ ಮಾಡಿದರು. ಸೊ ಆ ಒಂದು ಆನ್ಸರ್ ನೀವು ಈ ರೀತಿ ಬರೀಬಹುದು ಓಕೆನಾ. ಸೊ ಫಿಫ್ತ್ ಕ್ವೆಶ್ಚನ್, ವಾಟ್ ಡಸ್ ಡಿಕ್ಕಿ ಡಾಲ್ಮಾ ಡೂ ಬಿಸೈಡ್ಸ್ ಮೌಂಟೇನಿಯರಿಂಗ್? ಸೊ ಮೌಂಟೇನಿಯರಿಂಗ್ ಬಿಟ್ಟು ಬೇರೆ ಏನು ಮಾಡ್ತಿದ್ದಾರೆ ಡಿಕ್ಕಿ ಡಾಲ್ಮಾ ಅಂತ ಕೇಳ್ತಿದ್ದಾರೆ. ಆನ್ಸರ್ನ ನೋಡೋಣ. Besides mountaineering, Dickey Dolma loved to listen to music and especially hold in the film songs. So you mountaineering ಬಿಟ್ಟರೆ ಅವ್ರಿಗೆ ಹೋಲ್ಡ್ ಇನ್ ದಿ ಸಾಂಗ್ಸು ಕೇಳೋದು ತುಂಬಾ ಇಷ್ಟ ಆಯಿತು. ಮ್ಯೂಸಿಕ್ ಮೇಲೆ ತುಂಬಾ ಇಂಟ್ರೆಸ್ಟ್ ಇತ್ತು. ಶಿ ಟೀಚಸ್ ಮೌಂಟೇನಿಯರಿಂಗ್ ಅಟ್ ದ ಇನ್ಸ್ಟಿಟ್ಯೂಟ್ ವೇರ್ ಶಿ ಲರ್ನ್ ಹರ್ ಸೆಲ್ಫ್. ಸೊ ಅವ್ರು ಬಂದು ಸದ್ಯಕ್ಕೆ ಆ ಮೌಂಟೇನಿಯರಿಂಗ್ ಇನ್ಸ್ಟಿಟ್ಯೂಟಲ್ಲಿ ಮೌಂಟೇನಿಯರಿಂಗ್ನ ಟೀಚ್ ಮಾಡ್ತಿದ್ದಾರೆ ಓಕೆನಾ. ಶಿ ಆಲ್ಸೋ ವುಡ್ ಲೈಕ್ ಅವರ್ ಚಿಲ್ಡ್ರನ್ ಟು ಟೇಕ್ ಅಪ್ ಅಡ್ವೆಂಚರಸ್ ಸ್ಪೋರ್ಟ್ಸ್ ಪ್ರೊವೈಡೆಡ್ ದೇ ಆರ್ ವಿಲ್ಲಿಂಗ್. ಸೊ ಅವ್ರ ಮಕ್ಕಳಿಗೆ ಅವರು ಈ ರೀತಿ ಅಡ್ವೆಂಚರ್ ಸ್ಪೋರ್ಟ್ಸ್ನ ಅವರು ಟೇಕಪ್ ಮಾಡೋಕ್ಕೆ ಎಂಕರೇಜ್ ಮಾಡ್ತಿದ್ದಾರೆ ಅಂತ ನಾವು ಆನ್ಸರ್ನ ನೋಡ್ಬೋದು ಓಕೆನಾ. ಸಿಕ್ಸ್ತ್ ಕ್ವೆಶ್ಚನ್ನ ನೋಡೋಣ. ವೈ ವಾಸಂಟ್ ಇಟ್ ಅ ಡಿಫಿಕಲ್ಟ್ ಡಿಸಿಷನ್ ಟೇಕಿಂಗ್ ಅಪ್ ದ ಚಾಲೆಂಜ್ ಆಫ್ ಲಾಫ್ಟಿ ಮೌಂಟನ್ಸ್? ಸೊ ಈ ಒಂದು ಲಾಫ್ಟಿ ಮೌಂಟನ್ಸ್ನ ಹತ್ತೋದು ಯಾಕೆ ಒಂದು ಡಿಫಿಕಲ್ಟ್ ಚಾಲೆಂಜ್ ಆಗಿ ಇರಲಿಲ್ಲ ಡಿಕ್ಕಿ ಡಾಲ್ಮಾಗೆ ಅಂತ ಕ್ವೆಶ್ಚನ್ ಕೇಳಿದ್ದಾರೆ. ಸೊ ಆನ್ಸರ್ನ ನೋಡೋಣ.
From her very childhood, Dicky Dolma had been fascinated by the grandeur of the snow-clad peaks of the Himalayas. ಸೊ ಅವ್ರು ಚಿಕ್ಕ ವಯಸ್ಸಿಂದಾನೇ ಈ ಹಿಮಾಲಯಾಸ್ನ ನೋಡಬೇಕಾದ್ರೆ ಆ ಪೀಕ್ಸ್ನ ನೋಡಬೇಕಾದ್ರೆ ತುಂಬಾ ಇಷ್ಟ ಆಯಿತು ಅವ್ರಿಗೆ, ಓಕೆನಾ. ಶಿ ವಾಸ್ ಸರೌಂಡೆಡ್ ಬೈ ಬ್ಯೂಟಿಫುಲ್ ಮೌಂಟೇನ್ ಪೀಕ್ಸ್ ಅಟ್ ಪಾಲ್ಚನ್ ವೇರ್ ಅವರ್ ಹೋಮ್ ವಾಸ್. ಆ ಪಾಲ್ಚನ್ ಎಂಬ ಒಂದು ಊರಿದೆ ಗೊತ್ತಾ, ಆ ಊರಿಂದ ಅವ್ರು ನೋಡಬೇಕಾದ್ರೆ ಸುತ್ತಮುತ್ತ ಬರೀ ಏನಿತ್ತು, ಬರೀ ಮೌಂಟೇನ್ಸೇ ಇತ್ತು. ಶಿ ವೋಕ್ ಅಪ್ ಎವ್ರಿ ಮಾರ್ನಿಂಗ್ ಟು ದ ಸೈಟ್ ಆಫ್ ಮೌಂಟೇನ್ಸ್ ವಿಚ್ ಬ್ರಾಟ್ ಹರ್ ದಿ ಅರ್ಜ್ ಟು ಕ್ಲೈಂಬ್ ದ ಪೀಕ್ಸ್ ಆ್ಯಂಡ್ ಸೇವರ್ ದ ವ್ಯೂ from the top. So taking up the challenge of lofty mountains was not a difficult decision. ಸೊ ಹಾಗಾಗಿ ಅವ್ರಿಗೆ ಈ ಒಂದು ಲಾಫ್ಟಿ ಮೌಂಟೇನ್ಸ್ನ ಹತ್ತೋದು ಒಂದು ಡಿಫಿಕಲ್ಟ್ ಆಗಿ ಇರಲಿಲ್ಲ ಅಂತ ನಾವು ಆನ್ಸರ್ನ ಬರಿಬಹುದು, ಓಕೆನಾ. ಸೊ ನೆಕ್ಸ್ಟ್ 7th ಕ್ವೆಶ್ಚನ್. ವೆನ್ ಡಿಡ್ ಡಿಕ್ಕಿ ಡಾಲ್ಮಾ ಕ್ಲೈಮ್ ದ ಮೌಂಟ್ ಎವರೆಸ್ಟ್ ಆ್ಯಂಡ್ ಹೌ ಡಸ್ ಶಿ ಡಿಸ್ಕ್ರೈಬ್ ದ ವ್ಯೂ ಫ್ರಮ್ ದ ಟಾಪ್? ಸೊ ಯಾವಾಗ ಈ ಡಿಕ್ಕಿ ಡಾಲ್ಮಾ ಮೌಂಟ್ ಎವರೆಸ್ಟ್ನ ಹತ್ತಿದ್ರು, ಸೊ ಆ ವ್ಯೂ ಟಾಪಿಂದ ಆ ವ್ಯೂ ಹೆಂಗಿತ್ತು ಅಂತ ಡಿಸ್ಕ್ರೈಬ್ ಮಾಡ್ತಿದ್ದಾರೆ ಅಂತ ಕೇಳಿದ್ದಾರೆ ಕ್ವೆಶ್ಚನು. ಆನ್ಸರ್ನ ನೋಡೋಣ. ಡಿಕ್ಕಿ ಡಾಲ್ಮಾ ಅಟ್ ದಿ ಏಜ್ ಆಫ್ 19 ಕ್ಲೈಮ್ ಮೌಂಟ್ ಎವರೆಸ್ಟ್ ಆನ್ May 10, 1993. ಸೊ ಈ ಒಂದು ಡೇಟ್ಸ್ ತುಂಬ ಇಂಪಾರ್ಟೆಂಟು, ನೆನಪಲ್ಲಿಟ್ಟಿರಿ. ಆ್ಯಂಡ್ ಬಿಕಮ್ ದ ಯಂಗೆಸ್ಟ್ ವುಮನ್ ಇನ್ ದ ವರ್ಲ್ಡ್ ಟು ಸ್ಕೇಲ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಪೀಕ್. She says the view from the top is something that only a person who has climbed the peak can understand, and it was something that no one can fully describe. Dicky Dolma also says that the view from the top was more breathtaking than she could ever imagine. So ಈ ರೀತಿ ನೀವು ಆನ್ಸರ್ನ ಕನ್ಸ್ಟ್ರಕ್ಟ್ ಮಾಡಿ ಬರೀರಿ. ಸೊ ಡೇಟ್ಸ್ ಅಂತೂ ತುಂಬ ಇಂಪಾರ್ಟೆಂಟು, ಸೊ ಡೇಟ್ಸ್ನ ನೆನಪಲ್ಲಿ ಇಟ್ಟಿರಿ, ಓಕೆನಾ. ಸೊ ಲಾಸ್ಟ್ ಕ್ವೆಶ್ಚನ್ ನೋಡೋಣ, 8th ಕ್ವೆಶ್ಚನ್. ವಾಟ್ ಕ್ಯಾನ್ ವಿ ಲರ್ನ್ ಫ್ರಮ್ ಡಾಲ್ಮಾಸ್ ಲೈಫ್? ಸೊ ಡಿಕ್ಕಿ ಡಾಲ್ಮಾ ಲೈಫಿಂದ ನಾವೇನು ಲೆಸನ್ಸ್ನ ಓದ್ಬೋದು ಅಂತ ಕೇಳಿದ್ದಾರೆ. ಸೊ ಆನ್ಸರ್ನ ನೋಡೋಣ. Dicky Dolma was a person of sincerity and responsibility. She was not a shirker. Though her early life was a life of struggle and hardship, she has shown that success always follows hard work and dedication. ಸೊ ಈ ಒಂದು ಇಂಪಾರ್ಟೆಂಟ್ ಲೆಸನ್ಸ್ ಬಂದು ನಾನೇನು ಮಾಡ್ಬೋದು, ನಾವು ಡಿಕ್ಕಿ ಡಾಲ್ಮಾ ಲೈಫಿಂದ ನಾವು ಓದ್ಕೋಬೋದು. ಓಕೆ ಸ್ಟೂಡೆಂಟ್ಸ್, ಸೊ ಈ ಒಂದು ಇಂಪಾರ್ಟೆಂಟ್ ಕ್ವೆಶ್ಚನ್ಸು ಆನ್ ಟಾಪ್ ಆಫ್ ದ ವರ್ಲ್ಡ್ ಬೈ ಡಿಕ್ಕಿ ಡಾಲ್ಮಾಯಿಂದ ನೋಡಿದ್ವಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟು, ಈ ಒಂದು ಸಪ್ಲಿಮೆಂಟ್ರಿ ರೀಡಿಂಗಿಂದ ಬರೀ ನಮಗೆ 2 ಮಾರ್ಕ್ ಕ್ವೆಶ್ಚನ್ ಮಾತ್ರನೇ ಕೇಳ್ತಾರೆ, ಓಕೆನಾ. ಸೊ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಳ್ಳಿ, ಓಕೆನಾ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ನ ಫಾಲೋ ಮಾಡಿ, ಓಕೆನಾ. ನಿಮಗೆ ಏನಾದರೂ ಕ್ವೆಶ್ಚನ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಆ ಒಂದು ಕ್ವೆಶ್ಚನ್ ನೋಡಿ ನಿಮಗೋಸ್ಕರ ನಾವು ಆನ್ಸರ್ ರೆಡಿ ಮಾಡ್ತೀವಿ, ಓಕೆನಾ. ಬಾಯ್.